ಈ ಒಂದು ನೆಲ, ಈ ಒಂದು ರಾಷ್ಟ್ರ ಅದು ಉಳಿಬೇಕು ಅಂತಂದ್ರೆ ಹಿಂದೂ ಧರ್ಮ ಉಳಿಬೇಕು. ಈ ಹಿಂದೂ ಧರ್ಮ ಇಡೀ ಜಗತ್ತಿಗೆ ಯಾವ ಮತಗಳು ಅದನ್ನ ಹೇಳಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದು ಹಿಂದೂಗಳು. ವಸುದೈವ ಕುಟುಂಬಕಂ ಅಂತ ಹೇಳಿದ್ದು ಹಿಂದೂಗಳು. ಇಡೀ ಜಗತ್ತೇ ಅದೊಂದು ಕುಟುಂಬ ಅಂತ ಹೇಳಿದ್ದು ಹಿಂದೂಗಳು. ಇವತ್ತು ಇಡೀ ಜಗತ್ತಿನಲ್ಲಿ ಒಂದು ಶಾಂತಿಯನ್ನ, ಒಂದು ಸೌಹಾರ್ದತೆಯನ್ನ ತರಬೇಕು ಅಂತಂದ್ರೆ ಅದು ಹಿಂದುತ್ವಕ್ಕೆ, ಹಿಂದೂ ಧರ್ಮಕ್ಕೆ, ಈ ರಾಷ್ಟ್ರಕ್ಕೆ ಮಾತ್ರ ಸಾಧ್ಯ, ಈ ರಾಷ್ಟ್ರಕ್ಕೆ ಮಾತ್ರ ಸಾಧ್ಯ. ಇವತ್ತು ಭಾರತ ಆರ್ಥಿಕವಾಗಿ ಜಗತ್ತಿನಲ್ಲಿ ಒಂದು ಬಲಾಢ್ಯ ರಾಷ್ಟ್ರವಾಗಿ ಇವತ್ತು ನಿರ್ಮಾಣಗೊಂಡಿದೆ. ಇವತ್ತು ಜಗತ್ತಿನ ಯಾವುದೇ ಘಟನಾವಳಿಗಳು ನಡೀಲಿ, ಯಾವುದೇ ಎರಡು ದೇಶಗಳ ಮಧ್ಯೆ ಸಮಸ್ಯೆಗಳು ಬರಲಿ, ಭಾರತ ಇಲ್ಲದೆ ಯಾವ ವಿಷಯಗಳು ಜಗತ್ತಿನಲ್ಲಿ ಇತ್ಯರ್ಥ ಆಗಲ್ಲ ಅನ್ನುವಷ್ಟು ಬಲಿಷ್ಠವಾಗಿ ಇವತ್ತು ನಮ್ಮ ರಾಷ್ಟ್ರ ಬೆಳೆದು ನಿಂತಿದೆ. ನಮ್ಮ ರಾಷ್ಟ್ರ ಬೆಳೆದು ನಿಂತಿದೆ. ಜಗತ್ತಿನ ಅತಿ ದೊಡ್ಡ ಒಂದು ಆರ್ಥಿಕ ಶಕ್ತಿ, ಚಂದ್ರಯಾನಕ್ಕೂ ಹೋಗಿ ಬಂದ ಒಂದು ಯಶಸ್ವಿ ದೇಶ ಅದು ಭಾರತ. ಇವತ್ತೇನಾದ್ರೂ ನಮ್ಮ ಮೇಲೆ ಯಾರಾದ್ರೂ ಯುದ್ಧವನ್ನ ಮಾಡಿದ್ರೆ ತಕ್ಷಣ ಅದಕ್ಕೆ ತಕ್ಕದಾದಂತ ತಿರುಗೇಟ ನೀಡುವಂತ ಒಂದು ಸೈನಿಕ ಶಕ್ತಿ, ಆ ರೀತಿಯ ಒಂದು ನೇತೃತ್ವ ಈ ದೇಶಕ್ಕಿದೆ. ಆದ್ರೆ ನಮ್ಮ ದೇಶದ ಒಳಗಡೆ ಮತ್ತು ದೇಶದ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ಒಮ್ಮೆ ಅವಲೋಕಿಸಿದ್ರೆ ಯಾವ ರೀತಿಯ ವಾತಾವರಣ ಇದೆ ನಾವು ನಮ್ಮ ಪಕ್ಕದ ದೇಶಗಳಲ್ಲಿ ನೋಡ್ತಾ ಇದ್ದೀವಿ. ನೇಪಾಳನಲ್ಲಿ ದಂಗೆ ಹೇಳ್ತಾರೆ, ಅಲ್ಲಿರುವಂತ ಸರ್ಕಾರವನ್ನೇ ಬದಲಾಯಿಸ್ತಾರೆ. ಶ್ರೀಲಂಕಾದಲ್ಲಿ ಏನೋ ದಂಗೆಗಳು ಏಳುತ್ತೆ. ಬಾಂಗ್ಲಾದಲ್ಲಿ ದಂಗೆಯನ್ನ ಹೇಳ್ತಾರೆ, ಅಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನ ಒಗಿತಾರೆ. ಇದನ್ನ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇದೇನೋ ಸುಮ್ಮನೆ ನಡೀತಾ ಇದೆಯೋ? ಅನೇಕ ಜನ ಹೇಳ್ತಾರೆ ಭಾರತದಲ್ಲಿ ಏನೋ ಮಾಡಿದ್ರೆ ಪಕ್ಕದ ನೇಪಾಳದ ತರ, ಪಕ್ಕದ ಬಾಂಗ್ಲಾ ತರ ಜನ ದಂಗೆ ಹೇಳ್ತಾರೆ. ಇವತ್ತು ಜೆನ್ಜಿ ಅಂತೇಳಿ ಬೇರೆ ಪ್ರಾರಂಭ ಮಾಡಿದ್ದಾರೆ. ಇದು ಏಕಾಏಕಿ ಆ ದೇಶದೊಳಗಡೆ ನಡೀತಾ ಇರುವಂತದ? ಇದರ ಹಿಂದೆ ವಿದೇಶಿ ಶಕ್ತಿಗಳ ಏನಾದ್ರೂ ಕೈವಾಡ ಇದೆಯಾ? ಭಾರತವನ್ನ ವೀಕ್ ಮಾಡ್ಲಿಕ್ಕೋಸ್ಕರ ತನ್ನ ದೇಶದ ಸುತ್ತಲಿನ ದೇಶಗಳಲ್ಲಿ ದಂಗೆಯನ್ನ ಎಬ್ಬಿಸುವಂತ, ಅರಾಜಕತೆಯನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ವಿದೇಶಿ ಶಕ್ತಿಗಳು ಮಾಡ್ತಾ ಇದ್ವಾ? ನಾವು ಡೀಪ್ ಸ್ಟೇಟ್ ಅಂತ ಹೇಳಿ ಇವತ್ತು ಕರಿತೀವಿ ಅದನ್ನ. ಅದೇ ಬಾಂಗ್ಲಾದಲ್ಲಿ ನಡೆದಂತ, ನೇಪಾಳದಲ್ಲಿ ನಡೆದಂತ ದಂಗೆಗಳು ಈ ನೆಲದಲ್ಲಿ ನಡೆದಿಲ್ವಾ? ಸುಮ್ಮನೆ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.